ಸಿದ್ದರಾಮಯ್ಯ ಆಪ್ತ ಎಚ್.ಸಿ. ಮಹದೇವಪ್ಪ ಅವರಿಗೆ ಸಿಗಲಿಲ್ಲ ಮಂತ್ರಿಗಿರಿ, ಸಚಿವ ಸ್ಥಾನ ಸಿಗಲಿಲ್ಲ ಮಹದೇವಪ್ಪ. ಸಿದ್ದರಾಮಯ್ಯ ಕೊಟ್ಟ ಪಟ್ಟಿಯಲ್ಲಿದ್ದಂತಹ ಹಲವಾರು ಹೆಸರಿಗೆ ಕೋಕು ಕೊಟ್ಟುಬಿಟ್ಟಿದ್ದಾರೆ. ಇದೇ ಕಾರಣಕ್ಕೆ ಮುನ್ಸ್ಕೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರು. ಇದು ಬಿಟ್ಟು ಬೇರೆ ಯಾವ ರೀಸನ್ಸ್ಗಳು ಇರಲಿಕ್ಕಿಲ್ಲ. ಪದಗ್ರಹಣಕ್ಕೆ ಗೈರಾಗಿ ಯಾವ ಸಂದೇಶ ಕೊಟ್ಟರು ಸಿದ್ದರಾಮಯ್ಯ ಗೊತ್ತಾ? ಹೀಗೆ ಸರ್ಕಾರದ ಬುಡ ಶೇಕ್ ಆಗಲಿದೆ ಅಂದಿದ್ರು ಬೆಳಗಾವಿಯ ಸೌಕಾರರು ಸತೀಶ್ ಜಾರಕಿಹೊಳಿ ಅವರು. 2 ವಾರದ ಹಿಂದೆಯೇ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ರು. ಸಿದ್ದರಾಮಯ್ಯ ಮುನಿಸು ಡಿ.ಕೆ. ಸರ್ಕಾರದ ಬುಡವನ್ನು ಶೇಕ್ ಮಾಡುತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಕೇವಲ ನಿಮ್ಮ ಶ್ವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನೋಡಬಹುದು ನೀವು. ಯಾಕೆಂತಂದರೆ ಸಿದ್ದರಾಮಯ್ಯನವರ ಅಬ್ಸೆನ್ಸನ್ನು ಎಲ್ಲಿಯೂ ಕೂಡ ಎತ್ತಿ ಹಿಡಿತಾ ಇಲ್ಲ, ಯಾರೂ ಕೂಡ ಅದನ್ನು ಪ್ರಶ್ನೆ ಮಾಡಲಿಲ್ಲ. ಯಾಕೆಂತಂದರೆ ಇವತ್ತು ಸಿದ್ದರಾಮಯ್ಯನವರು ಬಂದಿದ್ದರೆ ವೇದಿಕೆ ಮೇಲೆ ಅವರು ಕೂಡ ಹಾಸೀನರಾಗ್ತಾ ಇದ್ರು. ಸಿದ್ದರಾಮಯ್ಯನವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂತಹ 19 ಜನ ಸಚಿವರು ಏನಿದ್ದಾರೆ, ಮಂತ್ರಿಗಳೇನಿದ್ದಾರೆ, ಅವರು ಕೂಡ ಪುಷ್ಪದ ಗುಚ್ಛವನ್ನು ಸಿದ್ದರಾಮಯ್ಯನವರ ಕೈಗಿಟ್ಟು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಮುಂದೆ ತಮ್ಮ ಕೆಲಸ ನೋಡ್ಕೊಳ್ಳೋರು. ಸಿದ್ದರಾಮಯ್ಯನವರು ಇವತ್ತಿಲ್ಲ. ಹಾಗಾದರೆ ಸಿದ್ದರಾಮಯ್ಯನವರು ಯಾಕೆ ಬರಲಿಲ್ಲ ಅಂತಂದರೆ ಅವರ ಪರಮಾಪ್ತ ಆಗಿರುವಂತಹ ಎಚ್.ಸಿ. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲಿಲ್ಲ. ನಾಟ್ ಓನ್ಲಿ ಫಾರ್ ಮಹದೇವಪ್ಪ, ಸಿದ್ದರಾಮಯ್ಯನವರು ಒಂದು ಲೀಸ್ಟನ್ನು ರೆಡಿ ಮಾಡ್ಕೊಂಡು ದೆಹಲಿಗೆ ಹೋಗಿದ್ರಲ್ಲ 4 ದಿನಗಳ ಕಾಲ. ಅದಕ್ಕೂ ಮುಂಚೆ ಸುಮಾರು ಸಲ ದೆಹಲಿಗೆ ಹೋಗಿದ್ದರು. ಖರ್ಗೆ ಅವ್ರ ಜೊತೆ ಮೀಟಿಂಗನ್ನು ನಡೆಸಿದ್ರು. ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಜೊತೆ ಮೀಟಿಂಗ್ ನಡೆಸಿದ್ರು. ರಾಹುಲ್ ಗಾಂಧಿ ಇನ್ನೂ ವಿದೇಶದಿಂದ ಭಾರತಕ್ಕೆ ಬಂದಿರಲಿಲ್ಲ, ಅದ್ಯಾವುದೋ ವಿದೇಶದ ಪ್ರವಾಸದಲ್ಲಿದ್ದರು. ಆಗ ರಾಹುಲ್ ಗಾಂಧಿಯವರ ಆಬ್ಸೆನ್ಸಲ್ಲಿಯೂ ಕೂಡ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಅಲ್ಲಿನ AICC ಅಧ್ಯಕ್ಷರಾದಂತಹ ಖರ್ಗೆ ಅವ್ರ ಜೊತೆ ಬೇರೆ ನಾಯಕರ ಜೊತೆ ಮೀಟಿಂಗ್ ಮಾಡ್ಕೊಂಡು ಬಂದರು. ಪಟ್ಟಿ ಒಂದು ರೆಡಿ ಮಾಡಿಕೊಟ್ಟಿದ್ರಲ್ಲ ಸಿದ್ದರಾಮಯ್ಯನವರು. ಆ ಪಟ್ಟಿಯ ಅನುಗುಣವಾಗಿ ಆ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರಿನ ಶಾಸಕರಿಗೆ ಮಂತ್ರಿಗಿರಿ ಅನ್ನುವಂಥದ್ದು ಸಿಗಲಿಲ್ಲ. ಕಳೆದ ಬಾರಿ ಬಹುತೇಕ ಕಳೆದ ಬಾರಿ ಯಾರ್ಯಾರು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಯಾರ್ಯಾರು ಅವರ ಪರಮಾಪ್ತರು ಅಂತ ಕರೆಸ್ಕೊಂಡಿದ್ರು, ಅವರಿಗೆಲ್ಲ ಲಿಟ್ರಲಿ ಈ ಸಲ AICC ಕೋಕ್ ಕೊಟ್ಟುಬಿಟ್ಟಿದೆ. ಅವ್ರನ್ನೆಲ್ಲ ಅಲ್ಲಿದೆ ನಿಮ್ಮನೆ, ಇಲ್ಲಿ ಬಂದಿರೇಕೆ ಸುಮ್ಮನೆ ಅಂತ ಹೇಳಿ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಆದ್ದರಿಂದ ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ಕಡೆ ಮುನಿಸು ಅನ್ನುವಂಥದ್ದು ಬಂದಿದೆ ಸಿದ್ದರಾಮಯ್ಯನವರಿಗೆ. ಏಕೆಂತಂದರೆ ನಿರಂತರವಾಗಿ ಯಾವ ಸಚಿವ ಸಂಪುಟದ ವಿಸ್ತರಣೆಯ ಬಗ್ಗೆ ಗುದ್ದಾಟವನ್ನು ಮಾಡಿದರೋ, ಕಾರ್ಯವನ್ನು ನಿರ್ವಹಿಸಿದರು ಸಿದ್ದರಾಮಯ್ಯ, ಅವರ ಪರಮಾಪ್ತರು ಯಾರ್ಯಾರಿದ್ದಾರೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡದೇ ಇರೋದು ಸಿದ್ದರಾಮಯ್ಯನವರ ಮುನಿಸಿಗೆ ಕಾರಣವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಹಿಂದಕ್ಕೆ ಹೇಳಿದರು, ಒಂದು ವೇಳೆ ಮುಂಬರುವಂತಹ ದಿನಗಳಲ್ಲಿ ಪೊಲಿಟಿಕಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದ ಬುಡ ಲಿಟ್ರಲಿ ಶೇಕಾಗುತ್ತೆ, ಅಳ್ಳಾಡುತ್ತೆ ಅಂತ ಸೌಕಾರಮ್ಮ ಹೇಳಿದರು. ಹಾಗೇನಾದರೂ ಆಗುತ್ತಾ? ಒಂದು ವೇಳೆ ಇವತ್ತು ಆದಂತಹ ಘಟನೆ ಅಥವಾ ಮುಂದಿನ ದಿನಗಳಲ್ಲಿ ಆಗುವಂತಹ ಪರಿಸ್ಥಿತಿ ಏನಿದೆ ಅದನ್ನು ಅಂದಾಜಿಸಿ ಬೆಳಗಾವಿಯ ಸೌಕಾರರಾದಂತಹ ಸತೀಶ್ ಜಾರಕಿಹೊಳಿ ಹೇಳಿಬಿಟ್ರ ಸಿದ್ದರಾಮಯ್ಯನವರ ಪರಮಾಪ್ತರು ಗೊತ್ತಿಲ್ಲ. ಬಟ್ ರೈಟ್ ನಾವು ಈಗ ಲಿಟ್ರಲಿ ಅಸಮಾಧಾನದ ವಾತಾವರಣ ಕಾಂಗ್ರೆಸ್ಸಿನ ಅಂಗಳದಲ್ಲಿ